ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ? ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ಈಗ ಓವರಾಲ್ ಎನರ್ಜಿಯ ಮೂಲಕ ಈ ರೀಡಿಂಗನ್ನು ನೋಡೋಣ. ಇದು ಕಲೆಕ್ಟಿವ್ ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ಜನರಲ್ ರೀತಿಯಲ್ಲಿ ನೀವು ಇದನ್ನು ಜಡ್ಜ್ ಮಾಡಬೇಕಾಗುತ್ತೆ. ಅಂದರೆ ಎಷ್ಟು ವಿಷಯಗಳು ನಿಮಗೆ ಮ್ಯಾಚ್ ಆಗುತ್ತೋ, ಎಷ್ಟು ಎನರ್ಜೀಸ್ಗಳು ನಿಮಗೆ ಮ್ಯಾಚ್ ಆಗುತ್ತೋ ಅಷ್ಟನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ನೀವು ಅಲ್ಲಿಗೆ ಬಿಡಬೇಕಾಗುತ್ತೆ. ಈ ರೀಡಿಂಗಲ್ಲಿ ಬರುವ ಯಾವುದೇ ವಿಷಯಗಳನ್ನಾಗಲಿ ಫೋರ್ಸ್ಫುಲ್ಲಾಗಿ ನಿಮ್ಮ ಮೇಲೆ ನೀವು ಹಾಕ್ಕೊಳ್ಬಾರ್ದು. ಹಾಗಾದರೆ ಈಗ ರೀಡಿಂಗನ್ನು ಶುರು ಮಾಡೋಣ. ಯಾವ ಪರ್ಸನ್ಗೋಸ್ಕರ ಈ ರೀಡಿಂಗನ್ನು ನೀವು ನೋಡ್ತಾ ಇದ್ದೀರೋ, ಈ ವ್ಯಕ್ತಿ ನಿಮ್ಮ ಲವ್ ಪಾರ್ಟ್ನರ್ ಆಗಿರ್ಬೋದು, ಕ್ರಶ್ ಆಗಿರ್ಬೋದು, ಫ್ರೆಂಡ್ ಆಗಿರ್ಬೋದು, ಅಥವಾ ನಿಮ್ಮ ಲೈಫ್ನ ಇಂಪಾರ್ಟೆಂಟ್ ವ್ಯಕ್ತಿ ಕೂಡ ಆಗಿರ್ಬೋದು. ಇವರ ಈವ್ನಿಂಗ್ ಥಾಟ್ಸ್ ಏನು, ಅವರು ನಿಮ್ಮ ಬಗ್ಗೆ ಏನು ಥಿಂಕ್ ಮಾಡ್ತಾ ಇದ್ದಾರೆ, ಅವರ ಕರೆಂಟ್ ಎನರ್ಜಿ ಯಾವುದಿದೆ ಅಂತ ನೋಡೋಣ. ಮೊದಲಿಗೆ ಈ ವ್ಯಕ್ತಿಯ ಹೆಸರನ್ನು ಮನಸ್ಸಾರೆ 3 ಬಾರಿ ನೆನೆಸ್ಕೊಂಡು ಕಾಮಾಗಿ ಕೂತ್ಕೊಂಡು ಡೀಪ್ ಬ್ರೀತ್ ತಗೊಂಡು ಈ ವ್ಯಕ್ತಿಯ ಫೇಸನ್ನು ಇಮ್ಯಾಜಿನ್ ಮಾಡಿಕೊಂಡು ಈ ವ್ಯಕ್ತಿ ಮತ್ತು ನೀವು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡಿಕೊಂಡು ಈ ರೀಡಿಂಗ್ ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಈ ವ್ಯಕ್ತಿಯ ಎನರ್ಜಿಯ ಅಕಾರ್ಡಿಂಗ್ ಸ್ವಲ್ಪ ಹೆವಿ ಎನರ್ಜಿ ಕಾಣಿಸ್ತಾ ಇದೆ. ಈ ವ್ಯಕ್ತಿ ಈಗ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ಅವರ ಮೈಂಡ್ನಲ್ಲಿ ಸ್ವಲ್ಪ ನೆಗೆಟಿವ್ ಥಾಟ್ಸ್ ಕೂಡ ಬರ್ತಾ ಇದೆ. ಅವ್ರು ಥಿಂಕ್ ಮಾಡ್ತಾ ಇದ್ದಾರೆ, ನಮ್ಮಿಬ್ಬರ ಮೈಂಡ್ಸೆಟ್ ಈಗ ಆಪೋಸಿಟ್ ಆಗಿರಬಹುದು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ನೀವು ಮತ್ತು ಅವರು ಮತ್ತೆ ಮಾತಾಡೋದಕ್ಕೆ ಕನೆಕ್ಟ್ ಆದರೆ ಮತ್ತೆ ಆರ್ಗ್ಯುಮೆಂಟ್ಸ್ ಬರುತ್ತೆ ಅನ್ನೋ ಫಿಯರ್ ಅವ್ರಿಗೆ ಇದೆ. ಇವತ್ತಿನ ಎನರ್ಜಿಯಲ್ಲಿ ಆ ರೀತಿ ಕಾಣಿಸ್ತಾ ಇದೆ. ಫಿಯರ್ ಆಫ್ ಫೈಟ್. ಈ ಪರ್ಸನ್ ಮೈಂಡ್ನಲ್ಲಿ ಒಂದು ಫಿಯರ್ ಇದೆ. ಅವ್ರು ಥಿಂಕ್ ಮಾಡ್ತಾ ಇದ್ದಾರೆ, ನಾವು ಮತ್ತೆ ಮಾತನಾಡೋದಕ್ಕೆ ಶುರು ಮಾಡಿದ್ರೆ, ಮತ್ತೆ ಕನೆಕ್ಟ್ ಆದರೆ ಹಳೆಯ ಇಶ್ಯೂಸ್ ಮತ್ತೆ ರಿಪೀಟ್ ಆಗ್ಬೋದು ಅಂತ ಅವ್ರಿಗೆ ಅನ್ನಿಸ್ತಾ ಇದೆ. ಮತ್ತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ಬೋದು, ಮತ್ತೆ ಫೈಟ್ ಆಗ್ಬೋದು. ಅದಕ್ಕಾಗಿ ಅವರು ಈಗ ಸೈಲೆಂಟ್ ಮೋಡ್ನಲ್ಲಿದ್ದಾರೆ ಅನ್ನೋ ಎನರ್ಜಿ ಕಾಣಿಸ್ತಾ ಇದೆ. ಇಲ್ಲಿ ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ನೋ ಕಾಂಟ್ಯಾಕ್ಟ್ ಎನರ್ಜಿ ಇದೆ. ಇಲ್ಲಿ ಸ್ಟ್ರಾಂಗ್ ಎನರ್ಜಿ ಕಾಣಿಸ್ತಾ ಇದೆ. ಪ್ರೆಸೆಂಟ್ ಟೈಮ್ನಲ್ಲಿ ನಿಮ್ಮಿಬ್ಬರ ನಡುವೆ ಕಮ್ಯುನಿಕೇಷನ್ ಕಡಿಮೆ ಆಗಿರ್ಬೋದು, ಅಥವಾ ನೋ ಕಾಂಟ್ಯಾಕ್ಟ್ ಇದೆ, ಸೈಲೆನ್ಸ್ ಇದೆ, ಡಿಸ್ಟೆನ್ಸ್ ಇದೆ. ಈ ಸಿಚುವೇಶನ್ ಈಗ ಇರ್ಬೋದು. ಈ ಪರ್ಸನ್ ಕೂಡ ಅದನ್ನು ಫೀಲ್ ಮಾಡ್ತಾ ಇದ್ದಾರೆ, ಆದರೆ ಅವರು ಇಂಟೆನ್ಷನಲಿ ಸೈಲೆಂಟ್ ಆಗಿದ್ದಾರೆ ಅನ್ನೋ ರೀತಿ ಕೂಡ ಕೆಲವರ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇದೆ. ಓವರ್ ಥಿಂಕಿಂಗ್ ಎನರ್ಜಿ ಕಾಣಿಸ್ತಾ ಇದೆ. ಈ ಪರ್ಸನ್ ಈಗ ಓವರ್ ಥಿಂಕಿಂಗ್ ಕೂಡ ಮಾಡ್ತಾ ಇದ್ದಾರೆ. ಅವರು ಮೈಂಡ್ನಲ್ಲಿ ಹಲವಾರು ಥಾಟ್ಸ್ ಬರ್ತಾ ಇದೆ. ಅಂದರೆ ಅವ್ರು ಅಂದ್ಕೊಳ್ತಾರೆ, ನಾನು ಮೆಸೇಜ್ ಮಾಡಬೇಕಾ, ಮತ್ತೆ ಮಾತಾಡಲಾ, ಅಥವಾ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕಾ? ಈ ಕನ್ಫ್ಯೂಷನ್ ಅವರ ಮೈಂಡ್ನಲ್ಲಿ ನಡೀತಾ ಇದೆ. ಕೆಲವರ ಲೈಫ್ನಲ್ಲಿ ಈ ವ್ಯಕ್ತಿಯ ಅವಾಯ್ಡಿಂಗ್ ಎನರ್ಜಿ ಕಾಣಿಸ್ತಾ ಇದೆ. ಕೆಲವರ ಸಿಚುವೇಶನ್ನಲ್ಲಿ ಈ ಪರ್ಸನ್ ನಿಮ್ಮನ್ನು ಇಗ್ನೋರ್ ಮಾಡ್ತಾ ಇದ್ದಾರೆ, ಕಾಲ್ ಮಾಡ್ತಾ ಇಲ್ಲ, ಮೆಸೇಜ್ ಮಾಡ್ತಾ ಇಲ್ಲ, ಅಥವಾ ನೀವು ಕಾಲ್ ಅಥವಾ ಮೆಸೇಜ್ ಮಾಡಿದ್ರೂ ಕೂಡ ಅವರು ಲೇಟ್ ರಿಪ್ಲೈ ಕೊಡ್ತಾ ಇರ್ಬೋದು, ಅಥವಾ ರಿಪ್ಲೈ ಕೊಡ್ತಾ ಇಲ್ಲ. ಇದು ಅವರು ಬೇಕು ಅಂತಲೇ ಅವಾಯ್ಡ್ ಮಾಡ್ತಾ ಇರ್ಬೋದು. ಆದರೆ ಒನ್ ಥಿಂಗ್ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ, ಅವರು ನಿಮ್ಮನ್ನು ಲವ್ ಮಾಡ್ತಿಲ್ಲ ಅಂತ ಅಲ್ಲ, ನಿಮ್ಮನ್ನು ಲೈಕ್ ಮಾಡ್ತಾ ಇಲ್ಲ ಅಂತ ಅಲ್ಲ. ಪ್ರೆಸೆಂಟ್ ಎನರ್ಜಿಯಲ್ಲಿ ಸ್ವಲ್ಪ ಕನ್ಫ್ಯೂಸಲ್ಲಿ ಇದ್ದಾರೆ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಇಲ್ಲಿ ಕೆಲವರ ಲೈಫ್ನಲ್ಲಿ ಥರ್ಡ್ ಪಾರ್ಟಿ ಕೂಡ ಇನ್ವಾಲ್ವ್ ಆಗಿರ್ಬೋದು, ಥರ್ಡ್ ಪಾರ್ಟಿ ಸಿಚುವೇಶನ್ ಕೂಡ ಇರ್ಬೋದು. ಥರ್ಡ್ ಪಾರ್ಟಿ ಅಂದರೆ ಫ್ಯಾಮಿಲಿ ಪ್ರೆಷರ್ ಇರ್ಬೋದು, ಜಾಬ್ ರೆಸ್ಪಾನ್ಸಿಬಿಲಿಟಿ ಇರ್ಬೋದು, ಕೆರಿಯರ್ ಫೋಕಸ್ ಇರ್ಬೋದು, ಅಥವಾ ಇನ್ನೊಬ್ಬ ಪರ್ಸನ್ ಕೂಡ ಆಗಿರ್ಬೋದು. ಏನೇ ಆಗಿದ್ರೂ ಕೂಡ ಈ ರೀಸನ್ನಿಂದ ಅವರ ರಿಲೇಷನ್ಶಿಪ್ ಅಥವಾ ನಿಮ್ಮ ರಿಲೇಷನ್ಶಿಪ್ ಮೇಲೆ ಫುಲ್ ಫೋಕಸ್ ಮಾಡೋದಕ್ಕೆ ಅವ್ರಿಗೆ ಆಗ್ತಾ ಇಲ್ಲ. ಈ ಪರ್ಸನ್ ಅವರ ಮೈಂಡನ್ನು ಡಿಸ್ಟ್ರ್ಯಾಕ್ಟ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಅವರು ವರ್ಕ್ನಲ್ಲಿ ಬ್ಯುಸಿ ಆಗ್ತಾ ಇದ್ದಾರೆ, ಫ್ರೆಂಡ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾರೆ, ಫ್ಯಾಮಿಲಿ ಜೊತೆ ಎಂಗೇಜ್ ಆಗ್ತಿದ್ದಾರೆ. ಯಾಕೆಂದರೆ ಅವರು ನಿಮ್ಮ ಮೆಮೊರೀಸಿಂದ ಹೊರಗಡೆ ಬರಬೇಕು ಅಂತ ಥಾಟ್ ಇಟ್ಕೊಂಡಿದ್ದಾರೆ. ಇವತ್ತಿನ ಎನರ್ಜಿ ಸ್ವಲ್ಪ ಇಂಬ್ಯಾಲೆನ್ಸ್ ಎನರ್ಜಿ ಅನ್ನೋದು ಕಾಣಿಸ್ತಾ ಇದೆ. ಆದರೆ ಇಂಟ್ರೆಸ್ಟಿಂಗ್ ಥಿಂಗ್ ಏನು ಅಂದರೆ, ಅವರು ಡಿಸ್ಟ್ರ್ಯಾಕ್ಟ್ ಆಗಲು ಟ್ರೈ ಮಾಡ್ತಾ ಇದ್ದಾರೆ, ಆದರೆ ಫೋಕಸ್ ಆಗ್ತಾ ಇಲ್ಲ. ರಿಲೇಷನ್ಶಿಪ್ ಮೇಲೆ ಫೋಕಸ್ ಇಲ್ಲ, ಕೆರಿಯರ್ ಮೇಲೆ ಫೋಕಸ್ ಇಲ್ಲ, ಹೆಲ್ತ್ ಬ್ಯಾಲೆನ್ಸ್ ಇಲ್ಲ. ಆ ರೀತಿ ಎನರ್ಜಿ ಕಾಣಿಸ್ತಾ ಇದೆ ಅವರ ಲೈಫ್ನಲ್ಲಿ. ಬಟ್ ಇಷ್ಟೆಲ್ಲ ಇದ್ದರೂ ಕೂಡ, ನಿಮ್ಮನ್ನು ಇಗ್ನೋರ್ ಮಾಡ್ತಾ ಇದ್ದರೂ ಕೂಡ, ಈಗ ಕಾಂಟ್ಯಾಕ್ಟ್ ಇಲ್ಲದೆ ಇದ್ದರೂ ಕೂಡ ಇದು ಟೆಂಪ್ರವರಿ ಎನರ್ಜಿ ಅನ್ನೋ ರೀತಿ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇದೆ. ಈ ಸಿಚುವೇಶನ್ ಪರ್ಮನೆಂಟ್ ಅಲ್ಲ, ಇದು ಟೆಂಪ್ರವರಿ ಫೇಸ್. ಈ ಪರ್ಸನ್ ನೇಚರ್ ಏನು ಅಂದರೆ, ಅವರು ಫೀಲಿಂಗ್ಸ್ ಎಕ್ಸ್ಪ್ರೆಸ್ ಮಾಡೋದಿಲ್ಲ, ಅವರು ಎಮೋಷನ್ಸ್ ಹೈಡ್ ಮಾಡ್ತಾರೆ. ಬ್ರೇಕಪ್ ಕೂಡ ಈಸಿ ಆಗ್ತಾ ಇಲ್ಲ ಅವ್ರಿಗೆ. ಕೆಲವರು ಈಗ ಬ್ರೇಕಪ್ ಥಿಂಕ್ ಮಾಡಿರಬಹುದು, ಆದರೆ ಅದನ್ನು ಅವ್ರಿಗೆ ಫುಲ್ಲಿ ಅಕ್ಸೆಪ್ಟ್ ಮಾಡೋದಕ್ಕೆ ಈಸಿ ಆಗ್ತಾ ಇಲ್ಲ.
ಅವರು ನಿಮ್ಮನ್ನು ಇಗ್ನೋರ್ ಮಾಡಿರ್ಬೋದು, ನಿಮ್ಮನ್ನು ಹರ್ಟ್ ಮಾಡಿರ್ಬೋದು, ನಿಮ್ಮ ಫೀಲಿಂಗ್ಸ್ ಅಂಡರ್ಸ್ಟ್ಯಾಂಡ್ ಮಾಡದೇ ಇರ್ಬೋದು. ಬಟ್ ಇನ್ಸೈಡ್ ಹಾರ್ಟ್ನಲ್ಲಿ ಫೀಲಿಂಗ್ಸ್ ಇನ್ನೂ ಇದೆ ಅನ್ನೋ ಎನರ್ಜಿ ಕಾಣಿಸ್ತಾ ಇದೆ. ಇನ್ನು ನಿಮ್ಮ ಎನರ್ಜಿಯನ್ನು ನೋಡೋಣ. ನಿಮ್ಮ ಎನರ್ಜಿ ಅಕಾರ್ಡಿಂಗ್ ನೀವು ಈ ಪರ್ಸನ್ಗಾಗಿ ವೇಟಿಂಗ್ ಎನರ್ಜಿಯಲ್ಲಿ ಕಾಣಿಸ್ತಾ ಇದ್ದೀರಾ. ಪ್ರೆಸೆಂಟ್ ಎನರ್ಜಿಯಲ್ಲಿ ನೀವು ಇನ್ನೂ ಕೇರ್ ಮಾಡ್ತಾ ಇದ್ದೀರಾ, ಆದರೆ ನೀವು ಸ್ಲೋಲಿ ಸ್ಟ್ರಾಂಗ್ ಕೂಡ ಆಗ್ತಾ ಇದ್ದೀರಾ. ಎಮೋಷ್ನಲ್ ಸ್ಟ್ರೆಂತ್ ಕಾಣಿಸ್ತಾ ಇದೆ. ಅಂದರೆ ಮೊದಲು ಇದ್ದ ಹಾಗೆ ನೀವು ರಿಪೀಟೆಡ್ ಆಗಿ ಕಾಲ್ಸ್, ರಿಪೀಟೆಡ್ ಆಗಿ ಮೆಸೇಜಸ್, ಚೇಸಿಂಗ್ ಇದೆಲ್ಲ ಮಾಡ್ತಾ ಇಲ್ಲ ಅನ್ನೋ ರೀತಿ ಕೆಲವರ ಎನರ್ಜಿ ಕಾಣಿಸ್ತಾ ಇದೆ. ನೀವು ನಿಮ್ಮ ಎಮೋಷನ್ಸ್ ಕಂಟ್ರೋಲ್ ಮಾಡ್ತಾ ಇದ್ದೀರಾ. ನಿಮ್ಮ ಫೀಲಿಂಗ್ಸ್, ನಿಮ್ಮ ಮೆಮೊರೀಸ್ ಇವೆಲ್ಲವನ್ನು ನಿಮ್ಮೊಳಗೆ ಇಟ್ಕೊಂಡಿದ್ದೀರಾ. ಸೆಲ್ಫ್ ಪ್ರೊಟೆಕ್ಷನ್ ಮಾಡ್ಕೊಳ್ತಾ ಇದ್ದೀರಾ. ನೀವು ಈಗ ಸ್ಲೋಲಿ ನಿಮ್ಮ ಹಾರ್ಟನ್ನು ಪ್ರೊಟೆಕ್ಟ್ ಮಾಡ್ತಾ ಇದ್ದೀರಾ. ಇದು ವೆರಿ ಗುಡ್ ಎನರ್ಜಿ. ನೀವು ನಿಮ್ಮ ಸೆಲ್ಫ್ ರೆಸ್ಪೆಕ್ಟನ್ನು ಮೇಂಟೈನ್ ಮಾಡ್ತಾ ಇದ್ದೀರಾ. ಆ ರೀತಿಯ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಇಂಟ್ಯೂಷನ್ ಎನರ್ಜಿ ಇದೆ. ನಿಮ್ಮ ಇಂಟ್ಯೂಷನ್ ಏನು ಹೇಳ್ತಿದೆ ಅಂದರೆ, ನೀವು ಅಂದ್ಕೊಳ್ತಾ ಇದ್ದೀರಾ ಈ ವ್ಯಕ್ತಿ ಒಂದು ದಿನ ನಿಮ್ಮ ವ್ಯಾಲ್ಯೂ ರಿಯಲೈಸ್ ಮಾಡ್ತಾರೆ. ನಿಮ್ಮ ಲವ್, ನಿಮ್ಮ ಕೇರ್, ನೀವು ಎಷ್ಟು ಆ ವ್ಯಕ್ತಿಯನ್ನು ಪ್ರೀತಿಸ್ತಾ ಇದ್ರಿ ಅದೆಲ್ಲವನ್ನು ಅವರು ರಿಯಲೈಸ್ ಮಾಡ್ತಾರೆ ಅಂತ ನೀವು ಅಂದ್ಕೊಳ್ತಾ ಇದ್ದೀರಾ. ಆ ಬಿಲೀಫ್, ಆ ಹೋಪ್ ನಿಮ್ಮಲ್ಲಿದೆ. ಆ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಇನ್ನು ಫ್ಯೂಚರ್ ಎನರ್ಜಿ ಯಾವ ರೀತಿ ಇದೆ ಅಂತ ನೋಡೋದಾದರೆ, ನಿಯರ್ ಫ್ಯೂಚರ್ ಎನರ್ಜಿ ತುಂಬ ಇಂಟ್ರೆಸ್ಟಿಂಗ್. ಈ ಪರ್ಸನ್ ಈಗ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಿದ್ರು, ಬಟ್ ಒಂದು ಟೈಮ್ನಲ್ಲಿ ಮತ್ತೆ ನಿಮ್ಮ ಲೈಫ್ಗೆ ರಿಟರ್ನ್ ಆಗುವ ಎನರ್ಜಿ ಕಾಣಿಸ್ತಾ ಇದೆ. ಫ್ಯೂಚರಲ್ಲಿ ಅಂದರೆ ನಿಯರ್ ಫ್ಯೂಚರಲ್ಲಿ ತುಂಬ ಬೇಗ ಈ ವ್ಯಕ್ತಿ ನಿಮ್ಮ ರಿಲೇಷನ್ಶಿಪ್ಗೆ ಮತ್ತೆ ಬರುವ ಎನರ್ಜಿ ಕಾಣಿಸ್ತಾ ಇದೆ. ನಿಮ್ಮಿಬ್ಬರ ನಡುವೆ ಎಮೋಷ್ನಲ್ ಕಾನ್ವರ್ಜೇಷನ್ ಶುರು ಆಗುವ ಚಾನ್ಸಸ್ ತುಂಬ ಜಾಸ್ತಿ ಕಾಣಿಸ್ತಾ ಇದೆ. ಈ ಪರ್ಸನ್ ಎಮೋಷ್ನಲಿ ಓಪನ್ ಆಗಬಹುದು. ಅವರು ತಮ್ಮ ಫೀಲಿಂಗ್ಸ್ ಶೇರ್ ಮಾಡಿಕೊಳ್ಳುವ ಎನರ್ಜಿ ಕಾಣಿಸ್ತಾ ಇದೆ. ರಿಯಲೈಸೇಷನ್ ಮೂಮೆಂಟ್, ಈ ಪರ್ಸನ್ ಸ್ಲೋಲಿ ರಿಯಲೈಸ್ ಮಾಡ್ತಾ ಇದ್ದಾರೆ ನೀವು ಅವರನ್ನು ಎಷ್ಟು ಕೇರ್ ಮಾಡ್ತಾ ಇದ್ರಿ, ಎಷ್ಟು ಲವ್ ಮಾಡ್ತಾ ಇದ್ರಿ, ಎಷ್ಟು ಸಪೋರ್ಟ್ ಕೊಡ್ತಾ ಇದ್ರಿ, ಎಷ್ಟು ಪ್ಯಾಂಪರ್ ಮಾಡ್ತಾ ಇದ್ರಿ ನೀವು ಅವರಿಗೆ. ಈ ಮೆಮೊರೀಸ್ ಅವರಿಗೆ ನೆನಪಾಗ್ತಾ ಇದೆ. ರಿಗ್ರೆಟ್ ಎನರ್ಜಿ ಅನ್ನೋದು ಇವರ ಮನಸ್ಸಿಗೆ ಬರ್ತಾ ಇದೆ. ಇಲ್ಲಿ ಕೆಲವರಿಗೆ ಈ ಪರ್ಸನ್ ಮೈಂಡ್ನಲ್ಲಿ ರಿಗ್ರೆಟ್ ಕೂಡ ಬರ್ತಾ ಇದೆ. ನಾನು ಯಾಕೆ ಆ ಟೈಮ್ನಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡಲಿಲ್ಲ, ನಾನು ಯಾಕೆ ಹರ್ಟ್ ಮಾಡಿದೆ, ಈ ಥಾಟ್ಸ್ ಅವರ ಮನಸ್ಸಿಗೆ ಬರ್ತಾ ಇದೆ. ಇನ್ನು ಕಾಂಟ್ಯಾಕ್ಟ್ ಎನರ್ಜಿ ಇದೆಯಾ ಅಂತ ನೋಡೋದಾದರೆ, ನಿಯರ್ ಫ್ಯೂಚರ್ನಲ್ಲಿ ಈ ಪರ್ಸನ್ ಮತ್ತೆ ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋ ಥಾಟ್ ಬರ್ತಾ ಇದೆ ಇವರಿಗೆ. ಇವರು ನಿಮಗೆ ಮೆಸೇಜ್ ಮಾಡ್ಬೋದು, ಸಡನ್ ಕಾಲ್ ಮಾಡ್ಬೋದು, ಮೀಟ್ ಆಗಬೇಕು ಅಂತ ಥಿಂಕ್ ಮಾಡ್ಬೋದು. ಈ ಎನರ್ಜಿ ಕಾಣಿಸ್ತಾ ಇದೆ. ಇನ್ನು ನಿಮ್ಮ ರಿಲೇಷನ್ಶಿಪ್ಪಲ್ಲಿ ನಿಮಗೆ ಯೂನಿವರ್ಸ್ ಕಡೆಯಿಂದ ಯಾವ ಗೈಡೆನ್ಸ್ ಇದೆ ಅಂತ ನೋಡೋಣ. ಡೋಂಟ್ ಚೇಸ್, ನಿಮ್ಮ ವ್ಯಾಲ್ಯೂ ಮೇಂಟೈನ್ ಮಾಡಿ, ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ ಪ್ರೊಟೆಕ್ಟ್ ಮಾಡಿ. ಸದ್ಯದ ಪರಿಸ್ಥಿತಿಯಲ್ಲಿ, ಈಗಿನ ಪರಿಸ್ಥಿತಿಯಲ್ಲಿ ಅವರು ನೀವು ಕಾಲ್ ಮಾಡಿದಾಗ, ಮೆಸೇಜ್ ಮಾಡಿದಾಗ ರಿಪ್ಲೈ ಮಾಡ್ತಾ ಇಲ್ಲ, ನಿಮ್ಮನ್ನು ಇಗ್ನೋರ್ ಮಾಡ್ತಾ ಇದ್ದಾರೆ ಅಂದರೆ ಚೇಸ್ ಮಾಡೋದಕ್ಕೆ ಹೋಗಬೇಡಿ. ಫೋಕಸ್ ಆನ್ ಯುವರ್ ಗ್ರೋತ್, ಯುವರ್ ಪೀಸ್, ಯುವರ್ ಹ್ಯಾಪಿನೆಸ್. ಲೈಫ್ನಲ್ಲಿ ಕೆಲವರು ನಮ್ಮ ವ್ಯಾಲ್ಯೂ ಲೇಟಾಗಿ ರಿಯಲೈಸ್ ಮಾಡ್ತಾರೆ. ಅದಕ್ಕೆ ನಮಗೂ ಕೂಡ ಪೇಷನ್ಸ್ ಬೇಕು, ಆದರೆ ಸೆಲ್ಫ್ ರೆಸ್ಪೆಕ್ಟ್ ಕಾಂಪ್ರಮೈಸ್ ಮಾಡ್ಕೋಬಾರ್ದು. ಟ್ರೂ ಲವ್ ಇದ್ದರೆ ಅವರು ಕಮ್ಬ್ಯಾಕ್ ಆಗ್ತಾರೆ. ಯಾವುದೇ ಕಾರಣಕ್ಕೂ ಟ್ರೂ ಲವ್ ಅನ್ನೋದು ಕೇವಲ ಒಂದು ಮಾತಿಗಾಗಲಿ ಅಥವಾ ಯಾವುದೋ ಒಂದು ಸಿಚುವೇಶನ್ಗಾಗಲಿ, ಮಿಸ್ಅಂಡರ್ಸ್ಟ್ಯಾಂಡಿಂಗಾಗಲಿ ಬ್ರೇಕ್ ಆಗೋದಿಲ್ಲ. ಸೊ ಟ್ರಸ್ಟ್ ದ ಪ್ರೊಸೆಸ್. ಎವ್ರಿಥಿಂಗ್ ಡಿವೈನ್ ಟೈಮಿಂಗ್ನಲ್ಲಿ ಹ್ಯಾಪನ್ ಆಗುತ್ತೆ. ನಿಮ್ಮ ಲವ್ ಜೆನ್ಯೂನ್ ಆಗಿದ್ದರೆ ರೈಟ್ ಟೈಮ್ನಲ್ಲಿ ಕ್ಲಾರಿಟಿ ಅನ್ನೋದು ನಿಮಗೆ ಬಂದೇ ಬರುತ್ತೆ. ಅವರು ಕೂಡ ಅವರ ತಪ್ಪನ್ನು ರಿಯಲೈಸ್ ಮಾಡ್ಕೊಳ್ತಾರೆ ಅನ್ನೋ ಎನರ್ಜಿ ಕಾಣ್ತಾ ಇದೆ. ಅದೇ ರೀತಿ ನಿಮ್ಮಿಬ್ಬರ ನಡುವೆ ಯಾವುದೇ ಫೈಟ್ ನಡೆದಿದ್ರು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ನಡೆದಿದ್ರು, ಅದು ಕ್ಲಿಯರ್ ಆಗುವ ಎನರ್ಜಿ ಕಾಣಿಸ್ತಾ ಇದೆ. ನಿಯರ್ ಫ್ಯೂಚರ್ನಲ್ಲಿ ನಿಮ್ಮನ್ನು ದೂರ ಮಾಡಬೇಕು ಅಂತ ಟ್ರೈ ಮಾಡಿರ್ಬೋದು, ಅಥವಾ ಈಗ ಪ್ರೆಸೆಂಟ್ ಟೈಮಲ್ಲಿ ನಿಮಗೆ ಕಾಲ್ ಅಥವಾ ಮೆಸೇಜ್ ಮಾಡದೇ ಇರ್ಬೋದು. ಬಟ್ ಈ ಪರ್ಸನ್ನ ಮನಸ್ಸಿನಲ್ಲಿ ನೀವು ಮರೆ ಆಗ್ತಾ ಇಲ್ಲ. ಒಂದು ಕಡೆ ನಿಮ್ಮ ನೆನಪು ಅನ್ನೋದು ತುಂಬ ಕಾಡ್ತಾ ಇದೆ ಅವರಿಗೆ ಅನ್ನೋ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಇಲ್ಲಿ ಬ್ರೇಕಪ್ ಥಿಂಕ್ ಕೂಡ ಮಾಡಿರಬಹುದು, ಬಟ್ ಅವರಿಗೆ ಫುಲ್ಲಿ ಅದನ್ನು ಅಕ್ಸೆಪ್ಟ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸೊ ಇವತ್ತಿನ ಈವ್ನಿಂಗ್ ಥಾಟಲ್ಲಿ ಈ ಎನರ್ಜಿಗಳು ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಇನ್ನೊಂದು ಪವರ್ಫುಲ್ ಡೀಪ್ ರೀಡಿಂಗ್ನೊಂದಿಗೆ ಮತ್ತೆ ಸಿಗ್ತೀನಿ. Until then, take care. Thank you so much.